ಮಠದ ಭವ್ಯ ಸಪ್ತಾಹ ಸಮಾರೋಪ. ASTV ಲೋಕಾರ್ಪಣೆ. ಪಂಪಕವಿ ರಾಯಪ್ಪ ಬೆಳಗಲಿ ಅವರ 12ನೇ ಪುಣ್ಯಾರಾಧನೆ. ಭೀಮಾ ತೀರದ ಹೊಸ ಧ್ವನಿ ASTV. ಮುಕ್ತಿ ಎನ್ನುವುದು ಮಾರ್ಕೆಟ್ನಲ್ಲಿ ಸಿಗುವ ವಸ್ತುವಲ್ಲ, ಇಂಚಗೇರಿ ಶ್ರೀಗಳ ಆಶೀರ್ವಚನ. ನಡೆನುಡಿಯ ಪರಿಶುದ್ಧತೆಯೇ ಜೀವನ ಮುಕ್ತಿಯ ಹಾದಿ. ಸಮಾಜದಲ್ಲಿ ಸಮಾನತೆ ಬಿತ್ತಿದ ಇಂಚಗೇರಿ ಸಂಪ್ರದಾಯಕ್ಕೆ ಸಿಲಿಕಾನ್ ಸಿಟಿ ಬೆಂಗಳೂರು ಸಾಕ್ಷಿಯಾಗಿದೆ. ವಸಂತನಗರದ ಬಂಜಾರ ಭವನದಲ್ಲಿ ಶ್ರೀ ಕ್ಷೇತ್ರ ಇಂಚಗೇರಿ ಮಠದ ಶ್ರೀ ಸಮರ್ಥ ಸದ್ಗುರು ಮಾಧವಾನಂದ ಪ್ರಭುಜಿಯವರ ಸ್ಮರಣಾರ್ಥ ಹಾಗೂ ಪಂಪಕವಿ ರಾಯಪ್ಪ ಬೆಳಗಲಿ ಅವರ 12ನೇ ಪುಣ್ಯಾರಾಧನೆಯ ಭವ್ಯ ಸಪ್ತಾಹ ಸಮಾಪ್ತಿಗೊಂಡಿದೆ. ಸಪ್ತಾಹದ ಸಮಾರೋಪದ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ಶ್ರೀ ಕ್ಷೇತ್ರ ಇಂಚಗೇರಿ ಮಠದ ರೇವಣ ಸಿದ್ದೇಶ್ವರ ಪ್ರಭುಜಿಗಳು ಮುಕ್ತಿ ಎನ್ನುವುದು ಮಾರುಕಟ್ಟೆಯಲ್ಲಿ ಸಿಗುವ ವಸ್ತುವಲ್ಲ ಅಂತ ಮಾರ್ಮಿಕವಾಗಿ ನುಡಿದ್ರು. ಮೂರ್ತಿಯಲ್ಲೆಲ್ಲ ಕೆತ್ತನೆ ಮುಗಿದಿತ್ತು, ಪೂಜಾ ಮಾಡಿದ್ವಿ, ಅದನ್ನೆಲ್ಲ ಬಾಕ್ಸ್ನೊಳಗೆ ಫಿಕ್ಸ್ ಮಾಡಿದ್ರು. ಇನ್ನು ಅದನ್ನು ಗಾಡ್ಯಾಗ ಹೇರಿಸಿ ನಾವು ಈ ಕಡೆ ಬಂದ್ಬಿಡೋರು ಜಾಗಗಳು. ಅಷ್ಟೆಲ್ಲ ಮಾಡಿ ಅದನ್ನು ಆರತಿ ಮಾಡಿ ಪೂಜೆ ಮಾಡಿ ಮೂರ್ತಿ ಎಲ್ಲ ತಯಾರು ಮಾಡಿಟ್ಟು ನಾವು ಹಾದಿ ಹಿಡಿದ್ವಿ. ನಾವು ಆ ಜೈಪುರ ದಾಟಿದ್ದಿಲ್ಲ, ಸಿಟಿ ದಾಟಿದ್ದಿಲ್ಲ. ಅದು ಇವರ ಪಂಪಗಳೆಲ್ಲ ದೇಹಾಂತ ಸುದ್ದು ಬಂದರು, ಅಂದರೆ ದೇವ್ರ ದೇಹ ತ್ಯಾಗ ಮಾಡಿದ್ರು. ಅಂಥ ಒಂದು ಅನಾರೋಗ್ಯ ಇದ್ರೂ ಸಹಿತ ನನ್ನ ಗುರುವಿನ ಮೂರ್ತಿ ಮೊದಲು ಬರಲಿಪ್ಪ ಅಂತ ಅಪೇಕ್ಷೆ ಪಟ್ಟರೆ ಅಂದಾಗ, ಅಂದರೆ ಅಂಥವ್ರು ಜೀವನ ಮುಕ್ತಿ ಕೊಡೋದು ಏನು ಜ್ಞಾನಿಗಳಿಗೆ ಅಸಾಧ್ಯ ಅಲ್ಲ ನಮ್ಗೆ ಅನಿಸ್ತದೆ. ಹಾಗೆ ಜೀವನ ಮುಕ್ತಿ ಅನ್ನೋದು ಅದೇನು ಕಿರಾಣಿ ಅಂಗಡಿಯಾಗ ಮಾರ್ಕೆಟ್ದಾಗ ಸಿಗುವಂಥ ವಸ್ತು ಅಲ್ಲ. ಸದ್ವಸ್ತು ಧಾಕವಿತ್ತು ಸದ್ಗುರು. ಅಂಥ ಸದ್ಗುರು ನಮ್ಮ ಬೆನ್ನ ಆಗಬೇಕು, ನಮ್ಮ ನಡೆನುಡಿಗಳು ಅಷ್ಟು ಪರಿಶುದ್ಧತೆ ಇರಬೇಕು. ಅಂದಾಗ ಮಾತ್ರ ನಮಗೆ ಆ ಜೀವನ ಮುಕ್ತಿ ಸಿಗಲಿಕ್ಕೆ ನಾವು ಆರರಾಕಿ ಅನ್ನೋದನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಹೇಳಕ್ಕೆ. ಇದೇ ಸುಸಂದರ್ಭದಲ್ಲಿ ಭೀಮಾ ತೀರದ ಹಿರಿಯ ಪತ್ರಿಕೋದ್ಯಮಿ TK ಮಲಗುಂಡ ಅವರ ASTV ಡಿಜಿಟಲ್ ಮೀಡಿಯಾ ಲೋಕಾರ್ಪಣೆ ಕಾರ್ಯಕ್ರಮ ವಿಜೃಂಭಣೆಯಿಂದ ನೆರವೇರಿತು. ಶ್ರೀ ಸಮರ್ಥ ರಾಮದಾಸ ಮಹಾರಾಜರ ದಾಸಬೋಧ ಗ್ರಂಥದ ವಿಮಲ ಬ್ರಹ್ಮ ನಿರೂಪಣೆಯೊಂದಿಗೆ ಸಪ್ತಾಹಕ್ಕೆ ತೆರೆ ಬೀಳಲಾಯಿತು. ಇವತ್ತು ಇಂಚಗೇರಿ ಮಠದ, ನಾನು ಸಾಮಾನ್ಯ ನಮ್ಮ ಮಠಗಳ ಈ ಮಠದ ಕಾರ್ಯಕ್ರಮವನ್ನು ಹೋಗಲ್ಲ. ಹೋದ ಸಾರಿ ನನಗೆ ನಮ್ಮ ಎರಡಾಳವರು ಇದ್ದಂಗೆಲ್ಲ ಅವರೆಲ್ಲ ಹೇಳಿದರು, ಇಂಚಗೇರಿ ಮಠ ಕ್ರಾಂತಿಕಾರಕವಾದ. ನಾವು ಎಷ್ಟು ಇವತ್ತು ಮಠಗಳಿದಾವಲ್ಲ, ಸಾವಿರಾರು ಮಠಗಳು ಇರ್ಬೋದು, ಆದರೆ ಆ ಮಠಗಳ ಕರ್ತವ್ಯ ಏನು? ಮತ್ತು ಇವತ್ತೊಂದು ಪೇಪರು ಬಿಡುಗಡೆ ಮಾಡಿದ್ರು, ಪತ್ರಿಕೆ, ಅಂದರೆ ಸವಾಲು, ಅಪರಾಧಕ್ಕೆ ಸವಾಲು. ನಾನು ಕೂಡ ಲಂಕೇಶ್ ಪತ್ರಿಕೆಯಲ್ಲಿ 6 ವರ್ಷಗಳ ಕಾಲ ಕೆಲಸ ಮಾಡಿದ್ದೆ, ಸುಮಾರು 70ರ ದಶಕದಲ್ಲಿ. ಹೀಗೆ ಈ ಮಠಗಳ ಕೆಲಸ ಏನು, ಪತ್ರಕರ್ತರ ಕೆಲಸ ಏನು, ರಾಜಕಾರಣಿಗಳ ಕೆಲಸ ಏನು ಮತ್ತು ಪ್ರಜೆಗಳ ಕೆಲಸ ಏನು ಅನ್ನುವಂತಹ ವಿಚಾರ ಯಾವತ್ತಿನವರೆಗೂ ನಾವು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳೋದು, ಅಲ್ಲಿಯವರೆಗೂ ಕೂಡ ನಾವು ಒಳ್ಳೆಯ ನಾಡನ್ನು ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಈ ವೇಳೆ ಮಾತನಾಡಿದ ಇಂಡಿ ಶಾಸಕ ಯಶವಂತರಾಯಗೌಡ ಪಾಟೀಲ್ ಹಾಗೂ ಮಾಜಿ ಸಚಿವೆ BT ಲಲಿತಾ ನಾಯಕ್ ಇಂಚಗೇರಿ ಮಠದ ದೇಶಭಕ್ತಿ ಮತ್ತು ಜಾತ್ಯತೀತ ನಿಲುವನ್ನ ಕೊಂಡಾಡಿದ್ರು. ನಿಮ್ಮ ಮುಂದೆ ನಾನು ಇಂಚಗೇರಿ ಸಂಪ್ರದಾಯದ ಬಗ್ಗೆ ಹೆಚ್ಚಿಗೆ ಮಾತಾಡ್ತಕ್ಕಂಥ ಅರ್ಥ ಇಲ್ಲ ಅಂತಕ್ಕಂಥ ಸೂಕ್ಷ್ಮವಾದಂಥ ವಿಚಾರವನ್ನು ಇಟ್ಕೊಂಡು ಅದು ಒಂದು ಮಾತನ್ನು ಬಹಳ ಸೂಕ್ಷ್ಮವಾಗಿ ನಾವೆಲ್ಲ ಕಾಣಬೇಕಾಗ್ತದೆ. ಸ್ವತಂತ್ರ ಭಾರತದ ಮೊದಲಿಗೆ ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಬೇಕು ಅಂತಕ್ಕಂಥ ಚಿಂತನೆಯಲ್ಲಿ ನಮ್ಮ ನಾಡಿನಲ್ಲಿ ಹೊಸ ಸ್ಫೂರ್ತಿಯನ್ನು ಬರೆದಿರ್ತಕ್ಕಂಥವ್ರು ಇಂಚಗೇರಿ ಮಠದ ಮಾಧವಾನಂದ ಮಾಸ್ತರ್ಗಳು ಅನ್ನೋದನ್ನು ಬಹಳ ಅಭಿಮಾನದಿಂದ, ಇದು ಸೂರ್ಯ ಚಂದ್ರ ಎಲ್ಲಿವರೆಗೆ ಇರ್ತಾರೆ ಅವರು ಇದರಲ್ಲಿ ಸದಾ ಸ್ಮರಣವಾಗಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ, ಅಂತರ್ಜಾತಿ ವಿವಾಹ ಮಾಡಿರ್ತಕ್ಕಂಥ ಕೀರ್ತಿ ಯಾರಿಗಾದ್ರೂ ಈ ದೇಶದಲ್ಲಿ ಸತ್ತಿದ್ರೆ ಅದು ಮಠಮಾಲೆಗಳ ಮುಖಾಂತರ ಅಂದ್ರೆ ಅದು ನಮ್ಮ ಇಂಚಗೇರಿ ಸಂಪ್ರದಾಯ ಅನ್ನೋದನ್ನು ಬಹಳ ಅಭಿಮಾನದಿಂದ ನಾವೆಲ್ಲ ನೆನಪಿಸಬೇಕಾಗ್ತದೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ KS ಅಧಿಕಾರಿ ಹಾಗೂ ಚಲನಚಿತ್ರ ನಟ ಡಾಕ್ಟರ್ ಸಂಗಮೇಶ ಉಪಾಸೆ ತಾವು ಮಠದಲ್ಲಿ ಪೇಡೆ ಮಾಡ್ತಾ ಇದ್ದ ದಿನಗಳನ್ನ ನೆನೆದು ಭಾವುಕರಾದರು. ಇಂಚಗೇರಿ ಸಂಪ್ರದಾಯ ಬೆಂಗಳೂರಿಗೆ ಬಂದಿದೆ ಅನ್ನೋದೇ ನನಗೆ ವೈಯಕ್ತಿಕವಾಗಿ ಖುಷಿ ಕೊಡುವಂಥ ಒಂದು ವಿಚಾರ. ಯಾಕಂತಂದರೆ
ನಾನು ಹಿಂಚಿಗೇರಿ ಸಪ್ತಾಹದಲ್ಲಿ ಪೇಡೆ ಮಾಡ್ತಾ ಇದ್ದಂಥವ್ನು. ಒಂದು 35 ವರ್ಷಗಳ ಹಿಂದೆ ಇರ್ಬೇಕು ಅನ್ಕೋತೀನಿ, ಅಥವಾ 40 ಇರ್ಬೋದೇನೋ. ಆ ಸಪ್ತಾಹದಲ್ಲಿ ಪೇಡೆ ಮಾಡ್ತಾ ಇದ್ದಂಥವನು ಆಮೇಲೆ ನಾನು ಇತ್ತೀಚೆಗೆ ನನ್ನ ಸಿನಿಮಾಕ್ಕೆ ಲೊಕೇಶನ್ ಹುಡ್ಕೊಂಡು ಹೋದಾಗ ಮತ್ತೆ ಆ ಹಿಂಚಿಗೇರಿ ಮಠಕ್ಕೆ ಹೋಗಿದ್ದೆ. ಸಿಎಂ ವಿಶೇಷ ಕರ್ತವ್ಯಾಧಿಕಾರಿ ಆರ್ ಮಹದೇವ್ ಹಾಗೂ ಕೌಶಲ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷೆ ಕಾಂತಾ ನಾಯಕ್ ಮಠದ ಕ್ರಾಂತಿಕಾರಿ ಇತಿಹಾಸವನ್ನ ಶ್ಲಾಘಿಸಿದ್ರು. ಉತ್ತರ ಕರ್ನಾಟಕದಲ್ಲಿ, ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಅವ್ರನ್ನ ದೇವರು ಅಂತಲೇ ಕೂಡ ಕರೀತಾರೆ. ಯಾಕೆ ಅಂತಂದರೆ ಎಲ್ಲರೂ ಕೂಡ ದೇವರು ಆಗಕ್ಕೆ ಸಾಧ್ಯ ಇಲ್ಲ. ಒಬ್ಬ ಮನುಷ್ಯರಾದವನು ದೇವರು ಅಂತ ಒಂದು ಹೆಸರನ್ನ ಪಡಿಬೇಕಂದ್ರೆ ಅದಕ್ಕೆ ಆದಂಥ ಒಂದು ಸಾಕ್ಷಾತ್ಕಾರ, ದೇವರ ಒಂದು ಸಾಕ್ಷಾತ್ಕಾರ ಪಡಿಬೇಕಂತಂದರೆ ಅದಕ್ಕೆ ಆದಂಥ ಶ್ರಮವನ್ನು ಇರ್ತದೆ. ಅಂಥ ಶ್ರಮವನ್ನು ಪಡೆದಿರ್ತಕ್ಕಂಥ ಮಾಧವಾನಂದ ಪ್ರಭುಜಿಯವರು ನಮ್ಮೆಲ್ಲರಿಗೂ ಕೂಡ ಗುರುಗಳಾಗಿತ್ತಂದು ನಿಮ್ಮ ಭಾಗ್ಯವೇ ಸರಿ. ಇಡೀ ಸಪ್ತಾಹದ ರೂವಾರಿಯಾಗಿದ್ದ ಮುಕುಂದ ಆರ್ ಬೆಳಗಲಿ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ನೂರಾರು ಶ್ರೀಮಠದ ಸದ್ಭಕ್ತರು, ವೇದಿಕೆಯಲ್ಲಿ ಮಾಧವಾನಂದ ಪುಣ್ಯ ಸ್ಮರಣೆ ಸಮಿತಿ ಅಧ್ಯಕ್ಷ ಆರ್ ಮಹಾದೇವ, ಉಪಾಧ್ಯಕ್ಷ ಧರ್ಮರಾಜ ನಾಯಕ, ಗಣ್ಯರಾದ ಧನರಾಜ ತಾಳಂಪಳ್ಳಿ, ರಾಜಶೇಖರ ಎಸ್, ಮಹಾದೇವ ಮಹಾರಾಜರು. ನಮ್ಮ ಮಾಧವಾನಂದ ಪ್ರಭುಜಿಯವರು ಸಮಾನ ಸಮಾಜವನ್ನ ಹೇಳಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಅನೇಕ ಸಮಾಜಕ್ಕೆ ಕೊಡುಗೆಯನ್ನು ನೀಡಿದ ಆ ನಾಡಿನಲ್ಲಿ ಇವತ್ತು ನೀವು ಅಮೇರಿಕಾದಲ್ಲಿ ಹೋದ್ರು ಸೈಂಟಿಸ್ಟ್ ಕಾಣಿಸ್ತಾರೆ, ಇಂಜಿನಿಯರ್ಸ್ ಕಾಣ್ತಾರೆ, ಈ ಕಡೆ ಜಪಾನಲ್ಲೂ ಹೋದ್ರೆ ಕಾಣಿಸ್ತಾರೆ, ನ್ಯೂಜಿಲೆಂಡಲ್ಲೂ ಕೆಳಗಡೆ ಹೋದ್ರು ಕಾಣಿಸ್ತಾರೆ. ಎಲ್ಲ ಇಡೀ ಜಗತ್ತಿನಲ್ಲಿ ಗ್ಲೋಬಲ್ ಎಲ್ಲಿ ಹೋದ್ರು ಅಲ್ಲಿ ನಮ್ಮ ವಿಜಯಪುರದವರು ಕಾಣ್ತಾರೆ. ಅಷ್ಟು ಹೆಮ್ಮೆಯ ಕೀರ್ತಿ ನಮ್ಮ ವಿಜಯಪುರದವರಿಗೆ ಇದೆ. ಗುರುಪಾದ ಸ್ವಾಮೀಜಿಗಳು, ತಾರಚಂದ ಮಹಾರಾಜರು, ಶಂಕರಪ್ಪ ಮಹಾರಾಜರು, ರಾಮಣ್ಣ ಮಹಾರಾಜರು, ವಸಂತ ಮಹಾರಾಜರು, ನಾಮದೇವ ಮಹಾರಾಜರು, ಭಾಸ್ಕರ ಮಹಾರಾಜರು, ಸದಾಶಿವ ಮಹಾರಾಜರು, ತಮ್ಮಣ್ಣಪ್ಪ ಮಹಾರಾಜರು ಹಾಗೂ ಕೆಂಚಪ್ಪ ಮಹಾರಾಜರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವಿಜಯಪುರ ಜಿಲ್ಲಾ ವರದಿಗಾರ ಷಡಕ್ಷರಿ ಕಂಪೂನವರ, ಸುರೇಶ ಜಂಬಗಿ, ಹಿರಿಯ ಪತ್ರಿಕೋದ್ಯಮಿ ಟಿಕೆ ಮಲಗೊಂಡ, ಸುಶೀಲ ಕುಮಾರ ಬೆಳಗಲಿ, ಡಾಕ್ಟರ್ ಜಗದೀಶ ಡಿಆರ್, ಎಎಸ್ಟಿವಿ ಉಪಸಂಪಾದಕ ವಿಶ್ವಪ್ರಕಾಶ್ ಟಿ ಮಲಗೊಂಡ್, ಜ್ಞಾನೇಶ್ವರ ಖೋತಾ, ಸಂಗಮೇಶ ಬೆಳ್ಳಂಕಿ, ಭಾರತೇಶ ಹಾಸಲಕರ ಸೇರಿದಂತೆ ಬೆಂಗಳೂರು ಮಹಾನಗರದ ಶ್ರೀಮಠದ ನೂರಾರು ಸದ್ಭಕ್ತರು ಭಾಗವಹಿಸಿ ತೀರ್ಥ ಪ್ರಸಾದ ಸ್ವೀಕರಿಸಿದ್ರು. ಶಶಿಕಾಂತ ಶಿವನೂರ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದ್ರು. ಭಕ್ತಿ, ವೈಚಾರಿಕತೆ ಹಾಗೂ ದೇಶ ಪ್ರೇಮದ ಸಂಗಮದಂತಿದ್ದ ಇಂಚಗೇರಿ ಮಠದ ಸಪ್ತಾಹ ಬೆಂಗಳೂರಿನ ಜನಮನದಲ್ಲಿ ಸದಾ ಹಸಿರಾಗಿರಲಿದೆ. ಬ್ಯೂರೋ ರಿಪೋರ್ಟ್, ವಿಶ್ವಪ್ರಕಾಶ್ ಟಿ ಮಲಗೊಂಡ್, ಎಎಸ್ಟಿವಿ ಕನ್ನಡ, ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ನಲ್ಲಿ ಹೊಸ ರೂಪ.